ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಕಂಪ್ಲೀಟ್ ಬರ್ಡೇ ಬ್ಲಾಗ್ನ ಅಪ್ಲೋಡ್ ಮಾಡತ್ತೀನಿ. ಸ್ವಲ್ಪ ಲೇಟನೇ ಆಯಿತು, ಯಾಕಂದ್ರೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ನನಗೂ ಊರಿಗೆ ಎಲ್ಲ ಬಂದಮೇಲೆ ಬರ್ಡೇ ಎಲ್ಲ ಆದಮೇಲೆ ಫುಲ್ಲು ಹುಷಾರೆಲ್ಲ ತಪ್ಪಿಬಿಡ್ತು. ನೀರೆಲ್ಲ ಚೇಂಜ್ ಆಗಿ ಕೋಲ್ಡ್ ಮತ್ತು ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಅದಕ್ಕೆ ವಯಸ್ಸವರೆಲ್ಲ ಕೊಡೋಕ್ಕೆ ಆಗಿರಲಿಲ್ಲ. ವಯಸ್ಸೇ ಕರೆಕ್ಟಾಗಿ ಇರಲಿಲ್ಲ. ಕೋಲ್ಡಾಗಿ ಒಂಥರ ವಯಸ್ಸು ಕೆಟ್ಟೋಗ್ಬಿಟ್ಟಿತ್ತು. ಮತ್ತು ಈಗ ಒಂದು ಸ್ವಲ್ಪ ಹುಷಾರಾಗಿನಿ, ಅದಕ್ಕೆ ವಯಸ್ಸವರೆಲ್ಲ ಕೊಟ್ಟು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲೇಬೇಕಂಥೇಳಿ ಎಲ್ಲನೂ ವಯಸ್ಸವ್ರಿಗೆ ಕೊಟ್ಟು ವಿಡಿಯೋ ಇವತ್ತು ಅಪ್ಲೋಡ್ ಮಾಡತ್ತೀನಿ. ಓಕೆ, ಆದಿತ್ಯನ್ಗೆ ಆ ಥರ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ರು ಅವ್ರ ಪಪ್ಪ. ಕೋಟ್ ಮಸ್ತ್ ಇತ್ತು, ಇಷ್ಟ ಆಯಿತು. ಅದು ಕಲರ್ನು ಮಸ್ತಾಗಿತ್ತು. ಬಟ್ ದೊಡ್ಡ ಸೈಜ್ ತಂದಿರಲಿಲ್ಲ ಅವ್ರು. ಕರೆಕ್ಟ್ ಅವನಿಗೆ ಇವಾಗೇನು ಅದಾನಲ್ಲ ಕರೆಕ್ಟ್ ಆಗೋ ಟೈಪದೇ ತಂದಿದ್ರು. ಮುಂದೆ ಮತ್ತೆ ಹಾಕಿರೋ ಅವನಿಗೆ ಬರೋದೇ ಇಲ್ಲ, ಆ ಥರ ತೊಗೊಂಡು ಬಂದುಬಿಟ್ಟಿದ್ರು. ಏನು ಮಾಡೋದು ಅಂಥೇಳಿ ಹಾಕಿದ್ವಿ. ಬಟ್ ವಾಪಸ್ ಅವರು ಕೇಕೆಲ್ಲ ಹಚ್ಬಿಟ್ಟಿದ್ರಲ್ಲ, ಹಿಂಗಾಗಿ ವಾಪಸ್ ಅಂಗಡಿಯವ್ರು ಏನು ತೊಗೊಳಲ್ಲ ತಂದ್ಕೊಂಡು ವಾಪಸ್ ಮಾಡಲಿಲ್ಲ. ಓಕೆ, ನಾನು ಈ ಥರ ರೆಡಿಯಾಗಿದ್ದೆ. ಫುಲ್ ಸಿಂಪಲ್ಲಾಗೇ ರೆಡಿ ಆದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಗಲೇ ಟೈಮ್ ಆಗಿತ್ತು. ನನಗೂ ಒಂದು ಸ್ವಲ್ಪ ಅಲ್ಲಿಂದ ಊರಿಂದ ಬಂದಮೇಲೆ ನನಗೂ ನೀರು ಚೇಂಜಾಗಿ ಆಗಲೇ ಕೋಲ್ಡ್ ಸ್ಟಾರ್ಟ್ ಆಗಿತ್ತು. ನಾನು ಆವಾಗಲೇ ಇದೆಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಇವರೆಲ್ಲ ಡೆಕೋರೇಷನ್ ಎಲ್ಲ ಮುಗಿಸೋವರೆಗೂ ಫುಲ್ ಸುಸ್ತು ಅನ್ಸಾತಿತ್ತು. ಅದೆಲ್ಲ ಆದಮೇಲೆ ಒಂದು ಕುರ್ತಾನ ಸುಮ್ಮನೆ ಸಿಂಪಲ್ಲಾಗಿ ಒಂದು ಟಾಪ್ ಕುರ್ತಿ ಹಾಕ್ಕೊಂಡು ರೆಡಿ ಆದೆ. ಅದೆಲ್ಲ ಆದಮೇಲೆ ಇವರು ಎಲ್ಲ ರೆಡಿಯಾಗಿದ್ದರು. ಮತ್ತು ಇಲ್ಲಿ ನಮ್ಮ ಓಣಿಯೊಳಗೆ ಒಂದು ಸ್ವಲ್ಪ ಜನನ ಕರೆದಿದ್ರು. ಯಾಕಂದ್ರೆ ಆಗಲೇ ಟೈಮ್ ಆಗಿಬಿಟ್ಟಿತ್ತು. ಎಲ್ಲರೂ ಊಟ ಮಾಡಿ ಎಲ್ಲ ಮಲ್ಕೊಂಡಿರ್ತಾರೆ ಅಂಥೇಳಿ ಅಂದ್ಕೊಂಡ್ವಿ. ಆದರೂ ಒಂದು ಸ್ವಲ್ಪ ಜನ ಎಲ್ಲ ಬಂದಿದ್ದರು. ಭಾಳ ಜನ ಎಲ್ಲ ಏನೂ ಕರೆದಿರಲಿಲ್ಲ. ಕರೆದ್ರೂ ಬರ್ತಿದ್ರು. ಇಲ್ಲೇ ಸುತ್ತಮುತ್ತ ಒಂದು ಸ್ವಲ್ಪ ಜನನ ಅಷ್ಟೇ ಕರೆದ್ರು. ಓಕೆ, ಎಲ್ಲರೂ ಬಂದಿದ್ರು. ಹುಡುಗರೆಲ್ಲ ಜಾಸ್ತಿನೇ ಬಂದಿದ್ದರು. ಅದೆಲ್ಲ ಆದಮೇಲೆ ಎಲ್ರಿಗೂ ಬಂದ ಕೂಡಲೇ ಅರಿಶಿನ ಕುಂಕುಮನ ಕೊಡತ್ತಿದ್ದೆ. ಓಕೆ, ನೋಡಿರಿ, ಬ್ಲಾಗ್ ಕಂಟಿನ್ಯೂ ಆಕೈತಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಬರ್ರಿ, ಬ್ಲಾಗ್ ಕಂಟಿನ್ಯೂ ಆಕೈತಿ. ಓಕೆ, ಕೇಕೆಲ್ಲ 4 kg ಇದು ನಾರ್ಮಲ್ ಕೇಕ್ ತೊಗೊಂಡು ಬಂದರು. ಮತ್ತು ಒಂದು ಕೋಲ್ಡ್ ಕೇಕ್ನು ತೊಗೊಂಡು ಬಂದಾರ. ಅದು ವಿಜಯಪುರಕ್ಕೆ ಆರ್ಡ್ರ್ ಕೊಟ್ಟಿದ್ರಲ್ಲ, ಮತ್ತು ಅಲ್ಲಿಂದ ನಮ್ಮೂರಿಗೆ ಒಂದು ಗಂಟೆ, ಒಂದು ತಾಸಿನ ದಾರಿ ಐತಿ. ಅಲ್ಲಿಂದ ತೊಗೊಂಬರುವಾಗ ಅದೇನು ಮಾಡ್ಯಾರ, ಬೈಕ್ ಮ್ಯಾಗ ಅವ್ರಿಗೆ ಗಾಮ್ ಆಗಲಿಲ್ಲ. ಯಾಕಂದ್ರೆ 2 ಕೇಕ್ ಆರ್ಡ್ರ್ ಕೊಟ್ಟಿರೋದ್ರಿಂದ ಇದು 4 kg ನಾರ್ಮಲ್ ಕೇಕ್, ಅದು 1 kg ಕೋಲ್ಡ್ ಕೇಕ್ ಹೇಳಿದರು. ಅದು ಅವರಿಗೆ ಇಟ್ಕೊಳಕ್ಕೆ ಏನೋ ಗಾಮ್ ಆಗಿಲ್ಲ ಬೈಕ್ ಮೇಲೆಲ್ಲ. ನಮ್ಮ ತಮ್ಮ ಮತ್ತು ರಾಜು ಇಬ್ಬರು ಹೋಗಿದ್ರು. ಆಗಿಲ್ಲ, ಅದು ಒಂದು ಸ್ವಲ್ಪ ಆಚೆ ಈಚೆ ಆಗಿಬಿಟ್ಟೈತಿ. ಅದೆಲ್ಲ ಬಾಕ್ಸಿಗೆ, ಅದೇನು ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟಿದ್ರಲ್ಲ ಕೋಲ್ಡ್ ಕೇಕ್ ಎಲ್ಲ ಬಾಕ್ಸಿಗೆಲ್ಲ ಆಗಿಬಿಟ್ಟೈತೆ. ಅದು ಇಟ್ಕೊಳಕ್ಕೆ ಎಲ್ಲ ಆಗಿಲ್ಲಲ್ಲ. ಸ್ವಲ್ಪ ಅದನ್ನೆಲ್ಲ ನಮ್ಮ ತಮ್ಮ ಶೇಕ್ ಮಾಡಿಬಿಟ್ಟಾನ. ಅದೆಲ್ಲ ರಟ್ಟಿನ ಬಾಕ್ಸಿಗೆಲ್ಲ ಹತ್ಬಿಟ್ಟಿತ್ತು ಅದು ಒಳಗೇನೆ.
ಹಂಗಾಗಿ ಅದನ್ನು ಇಡಲೇ ಇಲ್ಲ. ಅದೆಲ್ಲ ಇದು ಆಗಿಬಿಟ್ಟೈತಿ. ಸ್ವಲ್ಪ ಮೆಲ್ಟೂ ಆಗಿತ್ತು. ಅದಕ್ಕೆ ಬೇಡ, ಇದು ಒಂದೇ ಇಟ್ಬಿಟ್ರೆ ಆಯಿತು, ಅದೇನು ಬೇಡ ತಗೋ. ಆಮೇಲೆಲ್ಲ ಕೇಕೆಲ್ಲ ಕಟ್ ಮಾಡಿ ಕೊಡಾಗ ಅದನ್ನು ತೊಗೊಂಡ್ರಾಯ್ತು. ಈಗೇನು ಬೇಡ ಅದು ಅಂತ ಅಂದ್ಕೊಂಡು ಆ ಕೇಕ್ನ ಏನು ಇಡಲಿಲ್ಲ. ಜಸ್ಟ್ ಈ ಕೇಕ್ ಇಟ್ಟು ಚಾಕ್ಲೇಟ್ಸ್ ಎಲ್ಲ ತಂದಿದ್ರಲ್ಲ ಅದರಿಂದ ಅಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇನ್ನು ಬರ್ಡೇ ಬಾಯ್ ಅಂತೂ ಫುಲ್ ರೆಡಿ ಆಗಿಬಿಟ್ಟಾರ. ಫುಲ್ ಬೂಟೆಲ್ಲ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಾರ. ಅವನು ಫುಲ್ ಗಾಬರಿ ಆಗಿಬಿಟ್ಟಾರ. ಎಲ್ಲರೂ ಯಾಕೆ ಹಿಂಗೆ ಬಂದಾರಲ್ಲ, ಎಲ್ಲರೂ ಯಾಕೆ ಹಿಂಗೆ ಕೂತಾರ ಅಂತೇಳಿ. ಅವನು ನಿಂತಿದ್ದೇ ದೊಡ್ಡ ಸಾಹಸ ನಮ್ಗೆ. ಯಾಕಂದ್ರೆ ಎಷ್ಟೊತ್ತವರೆಗೂ ನಿಂತಿದ್ದ, ಮತ್ತು ಸುಮ್ಮನೆ ಇದ್ದ. ನಾವು ಹಿಂಗೆ ಇದ್ರೆ ಸಾಕಪ್ಪ ಅಂತ ಅಂದ್ಕೊಳತ್ತಿದ್ವಿ. ಮಧ್ಯಾಹ್ನನೇ ಅವನ್ನ ಮಲಗಿಸಿದ್ವಿ. ಮತ್ತು ರಾತ್ರಿ ಎಲ್ಲ ಫುಲ್ ನಿದ್ದೆಗೆಲ್ಲ ಬಂದುಬಿಟ್ಟಿರ್ತಾನ. ಇಲ್ಲಾಂದ್ರೆ ನಿದ್ದೆಗೆಲ್ಲ ಬಂದುಬಿಟ್ರೆ ಅವನು ಅಳುವುದು, ಈ ಥರ ಕಿರಿಕಿರಿ ಮಾಡೋದು ಮಾಡ್ತಿರ್ತಾನೆ. ಅದಕ್ಕೆ ಮಧ್ಯಾಹ್ನನೇ ಅವನ್ನ ಮಲಗಿಸಿದ್ವಿ. ಅದಕ್ಕೆ ಇವಾಗೆಲ್ಲ ಫುಲ್ ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ದು ಫುಲ್ ಎಚ್ಚರ ಇದ್ದ. ಹಿಂದೆ ಒಂದು ಸೋಫಾ ಚೇರೆಲ್ಲ ಹಾಕಿದ್ವಿ. ಅದು ಚೇರ್ ಈ ಥರ ಡೌನ್ ಆಗಿತ್ತಲ್ಲ, ಅದಕ್ಕೆ ಹೀಗಾಗಿ ಅವನಿಗೆ ಎದ್ದು ನಿಂತ್ರೂ ಈ ಥರ ಡೌನ್ ಕೆಳಗಿತ್ತದು, ಬೀಳೋ ಥರ ಅನ್ಸಾತಿತ್ತು. ಅದಕ್ಕೆ ಅವನು ಸರಿಯಾಗಿ ಕಂಡೇ ಇಲ್ಲ ವಿಡಿಯೋ ಒಳಗೆ. ಅವನು ಫುಲ್ಲು ಗೋನಷ್ಟೇ ಕಾಣಿಸತೈತಿ. ತೆಳಗೆ ಕೂಡ್ಸಿವಲ್ಲ, ಅದಕ್ಕೆ ಹೀಗಾಗಿ ಅಷ್ಟೊಂದು ಬಂದಿಲ್ಲ. ಓಕೆ, ಅವನಿಗೆ ಆರತಿ ಎಲ್ಲ ಮಾಡಾತಾರ. ಓಕೆ, ಅವನಿಗೆ ಇವತ್ತಿನ ದಿನ ಕಂಪ್ಲೀಟ್ 2 ವರ್ಷ ತುಂಬಿ 3ನೇ ವರ್ಷ ಬಿತ್ತು. ಅವನಿಗೆ 2 ವರ್ಷದವ ಕಂಪ್ಲೀಟಾಗಿ ಇವತ್ತಿನ ದಿನ ಆದ. ಓಕೆ, ಅವನದು ಬರ್ಡೇ ಯುಗಾದಿ ಹಬ್ಬದ ದಿನಾನೇ ಅವನ ಬರ್ಡೇ ಬಂದಿತ್ತು. ಪಾಡ್ಯೆ ದಿನಾನೇ ಅವನ ಬರ್ಡೇ ಇತ್ತು. ಅದಕ್ಕೆ ಹೀಗಾಗಿ ಹಬ್ಬದ ಅಡುಗೆ ಮತ್ತು ಹಬ್ಬದ ಕೆಲಸ ಎಲ್ಲ, ಮತ್ತು ಪೂಜೆ ಬೆಳಿಗ್ಗೆಯಿಂದ ಕೆಲಸ ಎಲ್ಲ ನಮ್ಮ ಮಮ್ಮಿ ಅದು ಮತ್ತು ನಮ್ಮಪ್ಪನೆಲ್ಲರೂ ಕೆಲಸ ಮಾಡಿದ್ದೇ ಆಯಿತು. ಮತ್ತು ಸಾಯಂಕಾಲ ಮತ್ತು ಇವನ ಬರ್ಡೇ ಎಲ್ಲ ಇತ್ತು. ಹೀಗಾಗಿ ಒಂದು ಸ್ವಲ್ಪ ಲೇಟೇ ಆಯಿತು. ಮತ್ತು ಅವ್ರ ಪಪ್ಪ ಬರೋದು ಒಂದು ಸ್ವಲ್ಪ ಲೇಟೇ ಆಯಿತು. ಯಾಕಂದ್ರೆ ಗಂಗಾವತಿಯಿಂದ ಬರಬೇಕಲ್ಲ, ಅವರು ಅಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮ್ಯಾನೇಜ್ ಮಾಡಿ ಬಂದಿದ್ದರು. ಮತ್ತು ಅವರು ಬೆಳಿಗ್ಗೆ ನಿಂದಿರಲೇ ಇಲ್ಲ. ಮತ್ತು ಎಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ವಾಪಸ್ ಹೋಗ್ಬಿಟ್ರು ಅವರು.
ಮೊದಲಿಗೆ ಒಂದು 2-3 ಸರಿ ತಿನ್ನಿಸ್ದಾಗೆಲ್ಲ ಎಲ್ಲ ಕೇಕ್ನ ತಿಂದ. ಮತ್ತು ಅವರು ವಾಪಸ್ ಒಬ್ರೊಬ್ರು ಇಡುವಾಗ ಅವನು ಕೇಕ್ ಒಲ್ಲೆ ತನ್ನಾತ್ಬಿಟ್ಟು ಅವನಿಗೇನೋ ಫುಲ್ ಸ್ವೀಟ್ ಅನ್ನಿಸ್ತೋ ಏನೋ, ಫುಲ್ ಎಷ್ಟೇ ಫೋರ್ಸ್ ಮಾಡಿದ್ರು ತಿನ್ನತ್ತಿಲ್ಲ. ಮಮ್ಮಿ ಮತ್ತು ನಮ್ಮ ಪಪ್ಪ ಎಷ್ಟು ಫೋರ್ಸ್ ಮಾಡಿದ್ರು ಅವನು ಕೇಕ್ ತಿನ್ನಲೇ ಇಲ್ಲ. ಒಲ್ಲೆ ಅಳ ಹತ್ಬಿಟ್ಟಿದ್ದ. ಅದಕ್ಕೆ ಬೇಡ ಬಿಡು ಅಂತೇಳಿ ಕೈ ತುಂಬ ಎಲ್ಲ ಮಾಡ್ಕೊಂಡ್ಬಿಟ್ಟ ಕೇಕೆಲ್ಲ. ಅದಕ್ಕೆ ಅದನ್ನೆಲ್ಲ ವೈಪ್ಸ್ ಎಲ್ಲ ತೊಗೊಂಡು ಒರೆಸಾತಿದ್ದೆ ಅವನಿಗೆ. ನಮ್ಮ ಮಮ್ಮಿ ಒಂದು ಸ್ವಲ್ಪಾರು ತಗೋ ಅಂತ ಫೋರ್ಸ್ ಮಾಡತ್ತಿದ್ರು, ಅವನು ತಿನ್ನಲೇ ಇಲ್ಲ. ನೋಡ್ರಿ ಆದಿತ್ಯ ಫುಲ್ ಸಾಕಾಗಿಬಿಟ್ಟೈತಿ, ಫುಲ್ ಹಳ ಹತ್ಬಿಟ್ಟ. ಅವನಂತರೂ ಒಂದು ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡ ಎಲ್ಲ ಮಾಡ್ಕೊಂಡ. ಆಮೇಲೆ ಅವನು ಏನೋ ಗೊತ್ತಿಲ್ಲ, ಅವನು ಕೆಳಗೆ ಅಂಥೇಳಿ ಹಠ ಮಾಡಾತ. ಅದಕ್ಕೆ ಇರ್ಲಿ ಬಿಡು ಅಂತ ಅಂದ್ಕೊಂಡು ಕೆಳಗೆ ಇಳಿಸ್ಬಿಟ್ವಿ. ಅವನು ಸಿಟ್ಟು ಬಂದರೆ ಮುಗಿದು ಹೋಯ್ತು. ಅದಕ್ಕೆ ಬೇಡ ಬಿಡಪ್ಪ ಒಂದು ಸ್ವಲ್ಪ ಹೊತ್ತು ಅವನಿಗೂ. ಮತ್ತು ಅದೆಲ್ಲ ಕೋಟ ಅದೆಲ್ಲ ಹಾಕಿದ್ವಲ್ಲ, ಮತ್ತು ಶೂ ಎಲ್ಲ ಹಾಕಿದ್ವಲ್ಲ, ಅವನಿಗೂ ಒಂದು ಸ್ವಲ್ಪ ಇರಿಟೇಷನ್ ಅನ್ಸಾತಿತ್ತು. ಫುಲ್ ಶೆಕೆ ಆಗತ್ತಿತ್ತು. ಓಕೆ ನೋಡ್ರಿ ಎಲ್ರಿಗೂ. ಮತ್ತು ಮಮ್ಮಿ ಚೂಡ ಎಲ್ಲ ಮಾಡಿದ್ರಲ್ಲ, ಚೂಡ ಮತ್ತು ಕೇಕೆಲ್ಲ ಎಲ್ರಿಗೂ ಹಾಕಿ ಕೊಟ್ವಿ. ಮತ್ತು ಎಲ್ರಿಗೂ ಚಾಕ್ಲೇಟ್ಸ್ ಎಲ್ಲನೂ ಕೊಟ್ಟು, ಕೇಕ್ ಮತ್ತು ಚೂಡ ಎಲ್ಲ ಹಾಕಿ ಕೊಟ್ಟು ಎಲ್ಲರೂ ತಿನ್ಕೊಂಡು, ಮತ್ತು ಇವಾಗೆಲ್ಲರೂ ಹೋದರು. ಓಕೆ, ಇಷ್ಟೇ ಒಂದು ಬರ್ಡೇ ಸಿಂಪಲ್ಲಾಗಿ ನೀಟಾಗಿ ಆಯ್ತಂತ ಹೇಳ್ಬೋದು. ಹಿಂದ್ಗಡೆ ಎಲ್ಲ ಒಂದು ವಿಡಿಯೋಸ್ ಎಲ್ಲ ಹಾಕಿ ಯೂಟ್ಯೂಬಲ್ಲಿ ಸಾಂಗ್ ಎಲ್ಲ ಹಾಕಿಬಿಟ್ಟಿದ್ರಲ್ಲ, ಹೀಗಾಗಿ ನಾನು ವಾಯ್ಸ್ ಅವರೆಲ್ಲ ಕೊಡಬೇಕಾಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.